ಇದು ಕಲಬುರಗಿ ಮಾತ್ರ ಅಲ್ಲ, ಇನ್ನು ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಮಳೆ ಕೈಕೊಟ್ಟಿದೆ. ಬರದ ಛಾಯೆ ಆವರಿಸಿದೆ. ದೇವರ ಎತ್ತುಗಳ ಮೇವು ಮತ್ತು ನೀರಿಗೂ ಕೂಡ ಪರದಾಟ ಶುರುವಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಇದೇ ಪರಿಸ್ಥಿತಿ. ಮುಂಗಾರು ಕೈಕೊಟ್ಟಿರುವುದರಿಂದಾಗಿ ಈ ವೇಳೆ ನೀರಿನ ಅಭಾವ ತಲೆದೋರಿದೆ. ಮಳೆ ಇಲ್ಲ, ದನಕರುಗಳಿಗೆ ಮೇವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಕೃಷಿಗೆ ನೀರಿಲ್ಲ, ಮೂಕ ಜೀವಿಗಳ ಗೋಳಂತೂ ಕೇಳೋರೇ ಇಲ್ಲ ಅಂತ ಅಲ್ಲಿನ ಜನತೆ ಆಕ್ರೋಶ ಹೊರಹಾಕ್ತಾರೆ. ಪಶುಪಾಲಕರಿಗೆ ಸಂಕಷ್ಟ ಇದೆ. 150 ದೇವರ ಎತ್ತುಗಳ ಪಾಲಕನಾಗಿರುವ ಸಣ್ಣ ಬೋರಯ್ಯ ಅವರು ಈಗ ನೋಡಿ, ಗಾದ್ರಿಪಾಲ ನಾಯಕರಿಗೆ ಸೇರಿದ 150 ದೇವರ ಎತ್ತುಗಳು. ಈಗ ಅವಕ್ಕೆ ಕುಡಿಯೋದಕ್ಕೆ ನೀರಿಲ್ಲ. ಬರಗಾಲ ಬಂದರೆ ದನಕರುಗಳಿಗೆ ರೋಗದ ಭೀತಿ ಕೂಡ ಆವರಿಸುತ್ತೆ. ಹಾಗಾಗಿ ಒಂದು ಕಡೆ ಕುಡಿಯೋದಕ್ಕೆ ನೀರಿಲ್ಲ, ಮೇವಿಲ್ಲ. ಇದರ ನಡುವೆ ಬಚ್ಚಬೋರ್ನಹಳ್ಳಿಯಲ್ಲಿ ದೇವರ ಎತ್ತುಗಳಿಗೆ ಸರಿಯಾದ ರೀತಿಯಲ್ಲಿ ಅವುಗಳಿಗೆ ಮೇವನ್ನು ತಂದು ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಥವಾ ಅವುಗಳಿಗೆ ನೀರನ್ನು ಉಣಿಸ್ಬೇಕು ಅಂತಂದರೆ ನೀರಿಗೂ ಕೂಡ ಬರ ಎದುರಾಗಿದೆ. ಮೂಕ ಜೀವಿಗಳ ಗೋಳನ್ನು ಕೇಳುವಂಥವ್ರು ಯಾರೂ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಹೊರಹಾಕ್ತಾರೆ. ನೋಡಿ, ಗಮನಿಸ್ತಾ ಹೋದರೆ ಚಿತ್ರದುರ್ಗದ ಆ ಭಾಗದಲ್ಲಿ ಮುಂಗಾರು ಮಳೆ ಅಲ್ಲೂ ಕೂಡ ಕೈಕೊಟ್ಟಿದೆ. ಬಚ್ಚಬೋರ್ನಹಟ್ಟಿ ಪಶುಪಾಲಕರಂತೂ ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. 150 ದೇವರ ಎತ್ತುಗಳಿವೆ. ಅವುಗಳ ಪಾಲಕನಾಗಿರುವಂತಹ ಸಣ್ಣ ಬೋರಯ್ಯ ಎಂಬುವರು ಗಾದ್ರಿಪಾಲ ನಾಯಕರಿಗೆ ಸೇರಿದಂಥ 150 ದೇವರ ಎತ್ತುಗಳ ಒಂದು ಪರಿಸ್ಥಿತಿ ಹೇಳತೀರದಾಗಿದೆ ಅಂತ ಅಳಲು ತೋಡ್ಕೋತಾರೆ. 150 ದೇವರ ಎತ್ತುಗಳು ಈಗ ಒಂದು ಕಡೆ ಮೇವಿಗೆ ಬರ, ಮತ್ತೊಂದು ಕಡೆ ಕುಡಿಯೋ ನೀರಿಗೂ ಬರ ಅನ್ನುವಂಥ ಒಂದು ಪರಿಸ್ಥಿತಿ. ಈ ವೇಳೆ ಆ ದನಕರುಗಳನ್ನು ಅಥವಾ ಎತ್ತುಗಳನ್ನು ನೋಡಿದಾಗ ಚಕ್ಕಳ ಬಿಟ್ಕೊಂಡಿರುವಂಥದ್ದು, ಮೂಳೆ ಕಾಣಿಸ್ತಾ ಇರುವಂಥದ್ದನ್ನು ಕಾಣ್ಬೋದು. ಅಂದರೆ ಮೇವಿನ ಕೊರತೆಯಿಂದಾಗಿ ಇಂಥ ಒಂದು ಪರಿಸ್ಥಿತಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬರಗಾಲ ಬಂತು ಅಂತಂದರೆ ದನಕರುಗಳಿಗೆ ರೋಗ ಹರಡುವಂಥ ಭೀತಿ ಕೂಡ ಎದುರಾಗುತ್ತೆ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಅದೆಲ್ಲ ಭಾಳ ಸಮಸ್ಯೆ ಆಗೈತೆ ಸರ್. ಅಡವಿ ಇಲ್ಲ, ಅಡವಿ ಭಾಳ ತೊಂದರೆ ಆಗೈತೆ. ಸ್ವಲ್ಪ ಐತೆ, ಎಲ್ಲ ಹೊಡ್ಕೊಂಡ್ಬಿಟ್ಟಿದ್ದಾರೆ ವರ್ಷದ. ಅವರು ಖಾತೆ ಇಲ್ಲ, ಏನಿಲ್ಲ, ಮತ್ತು ಹೊಡ್ಕೊಂಡು ಅವರು ದಾಂಧಲೆ ಮಾಡ್ತಾರೆ ಸರ್. ಏನಿಲ್ಲ ಸರ್, ಔಷಧಿ ಬೇಕು, ಅದನ್ನೆಲ್ಲ ಸಾಕಾರ ಮಾಡಬೇಕು. ದನಕರುಗಳಿಗೆ ಭಾಳ ಸಮಸ್ಯೆ ಆಗಿದೆ. ಹುಲ್ಲು ಮಳೆ ಇಲ್ಲ, ಮತ್ತು ಮಳೆ ಬಂದರೆ ಅಲ್ಲ ಸರ್ ಹುಲ್ಲು ಬೆಳೆಯೋದು. ಅದರಿಂದ ಭಾಳ ಕಷ್ಟ ಇದೆ. ಇಲ್ಲಿದ್ದ ಒಂದು 7-8 ಕಿಲೋಮೀಟ್ರ್ ಹೋಗ್ಬೇಕು, ಗುಡ್ಡಗಳಿಗೆ ಹೋಗ್ಬೇಕು. ಅಲ್ಲಿ ಮಳೆ ಇಲ್ಲ, ಎಲ್ಲೂ ಮಳೆ ಇಲ್ಲ ಇಲ್ಲಿ. ಮತ್ತು ಹುಲ್ಲಿಂದ ಭಾಳ ಸಮಸ್ಯೆ ಆಗೈತೆ. ನೀರು ಬರಗಾಲ ಬಂದಿದೆ, ನೀರಿಲ್ಲ. ದನಕರುಗಳಿಗೆ ನೀರು ಮೇವು ಏನಿಲ್ಲ. ಅದಕ್ಕೆ ಸ್ವಲ್ಪ ಸರ್ಕಾರ ಕಣ್ ತೆಗೆದು ನೋಡಬೇಕು. ಅದೇ ಮಳೆ ಬಿದ್ದಿಲ್ಲ, ಹುಲ್ಲು ಹುಟ್ಟಿಲ್ಲ. ಮಳೆ ಬಂದರೆ ಅಲ್ಲ ಸರ್ ಹುಲ್ಲು ಬರೋದು. ಮಳೆ ಬೆಟ್ಟು ಕೊಡ್ಕೊಂಡೋದ್ರೂ ಅದೇ ಸಮಸ್ಯೆ, ಎಲ್ಲಿಗೆ ಹೋದ್ರೂ ಅದೇ ಹುಲ್ಲಿಂದು ನೀರಿಂದು ಸಮಸ್ಯೆ.